ಹಾಯ್ ಫ್ರೆಂಡ್ಸ್, ಈ ದಿನ ನಾವು ಕೆಲವೊಂದು ಪ್ರಶ್ನೆಗಳನ್ನು ನೋಡೋಣ. ಅದಕ್ಕೆ ನೀವು ಎಷ್ಟು ಸರಿ ಉತ್ತರಗಳನ್ನು ನೀಡಿದ್ದೀರೆಂದು ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಭರತವರ್ಷ ಎಂದು ಉಲ್ಲೇಖಿಸಿರುವ ಕೃತಿ ಯಾವುದು? ಎ ಋಗ್ವೇದ, ಬಿ ರಾಮಾಯಣ, ಸಿ ಮಹಾಭಾರತ, ಡಿ ವಿಷ್ಣು ಪುರಾಣ. ಸರಿಯಾದ ಉತ್ತರ ಡಿ ವಿಷ್ಣು ಪುರಾಣ. ಸಿಂಧೂ ನದಿ ನಾಗರಿಕತೆಯಲ್ಲಿ ಪ್ರಮುಖ ಆಹಾರ ಯಾವುದು? ಎ ಅಕ್ಕಿ, ಬಿ ಮಾಂಸ, ಸಿ ಗೋಧಿ, ಡಿ ಬಾರ್ಲಿ. ಸರಿಯಾದ ಉತ್ತರ ಎ ಅಕ್ಕಿ. ಆರ್ಯರ ಮೊದಲ ಸಾಹಿತ್ಯ ಮಹಾಕಾವ್ಯ. ಸರಿಯಾದ ಉತ್ತರ ಸಿ ವೇದಗಳು. ವೇದಗಳ ಕಾಲದಲ್ಲಿ 100 ಹಳ್ಳಿಗಳ ಒಡೆಯರನ್ನು ಏನೆಂದು ಕರೆಯುತ್ತಾರೆ? ಎ ಸ್ವಪತ್ನಿ, ಬಿ ಶತಪತಿ, ಸಿ ಅಧ್ಯಕ್ಷ, ಸಿ ಸಚಿವ. ಸರಿಯಾದ ಉತ್ತರ ಎ ಸ್ವಪತ್ನಿ. ಮೌರ್ಯ ದೊರೆ ಬಿಂಬಸಾರನ ರಾಜಧಾನಿ ಯಾವುದು? ಎ ವೈಶಾಲಿ, ಬಿ ಉಜ್ಜಯಿನಿ, ಸಿ ಗಿರಿವೃಜ, ಡಿ ಚಂಪಾ. ಸರಿಯಾದ ಉತ್ತರ ಸಿ ಗಿರಿವೃಜ. ಬುದ್ಧನು ತನ್ನ ಮೊದಲ ಉಪನ್ಯಾಸ ನೀಡಿದ ಸ್ಥಳ ಯಾವುದು? ಎ ಗಯಾ, ಸಿ ಲುಂಬಿನಿ ವನ, ಸಿ ಕಠ್ಮಂಡು, ಸಿ ಸಾರನಾಥ್. ಸರಿಯಾದ ಉತ್ತರ ಡಿ ಸಾರನಾಥ. 4 ವರ್ಣಾಶ್ರಮಗಳಲ್ಲಿ ಕ್ಷತ್ರಿಯ ತರುವಾಯ ಬರುವ ಪಂಗಡ ಯಾವುದು? ಎ ಬ್ರಾಹ್ಮಣ, ಬಿ ಶೂದ್ರ, ಸಿ ವೈಶ್ಯ, ಡಿ ಯಾರೂ ಇಲ್ಲ. ಸರಿಯಾದ ಉತ್ತರ ಸಿ ವೈಶ್ಯ. ರಾಮಾಯಣ ಮಹಾಕಾವ್ಯದಲ್ಲಿ ಹೆಸರಿಸಿದಂತೆ ವಾಸುಕಿ ಯಾರು? ಎ ಋಷಿ, ಬಿ ರಾಜ, ಸಿ ಸರ್ಪ, ಡಿ ನದಿ. ಸರಿಯಾದ ಉತ್ತರ ಸಿ ಸರ್ಪ. ಭಾರತದ ಮೊಟ್ಟ ಮೊದಲ ಸಾಮ್ರಾಟ ಯಾರು? ಎ ಅಶೋಕ, ಬಿ ಅಕ್ಬರ್, ಸಿ ಚಂದ್ರಗುಪ್ತ ಮೌರ್ಯ, ಡಿ ಪುಲಕೇಶಿ. ಸರಿಯಾದ ಉತ್ತರ ಎ ಅಶೋಕ. ಕನಿಷ್ಕನ ರಾಜಧಾನಿ ಯಾವುದು? ಎ ಮಥುರಾ, ಬಿ ಪಾಟಲಿಪುತ್ರ, ಸಿ ಪುರುಷಪುರ, ಡಿ. ಸರಿಯಾದ ಉತ್ತರ ಸಿ ಪುರುಷಪುರ.